ಇದೇ ರೀ, ಇಷ್ಟೇ ಕಾರಣ. ನಾನು ಬೆಳಿಗ್ಗೆವರೆಗೂ ಇರಲಿಲ್ಲ. ಬೆಳಿಗ್ಗೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ವಿಷಯ ಬಂದಾಗ ನಾನು ಚೀಫ್ ಸೆಕ್ರೆಟರಿ ಅವರು, ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಸೇರಿ ತೀರ್ಮಾನ ಮಾಡಿದ್ದು. ಇಲ್ಲ, ಯಾರು ಕರೆದಿಲ್ಲ. ಮುಖ್ಯಮಂತ್ರಿಗಳು ಸಮಯ ಕೇಳಿದ್ದಾರೆ, ಕರೆದಿಲ್ಲ, ಇನ್ನೂ ಸಮಯ ಕೊಟ್ಟಿಲ್ಲ. ಸಂಪುಟದು ಗೊತ್ತಿಲ್ಲ, ಬಟ್ ಸಮಯ ಕೊಟ್ಟು ಕೇಳಿದ್ದಾರೆ ಅವರು, ನನಗೆ ಸಮಯ ಕೊಡಿ ಅಂತ. ಯಾವ ಚರ್ಚೆನೂ ಆಗ್ತಾ ಇಲ್ಲ ಎಲ್ಲೂ. ನೋಡಿ, ಸುಮಾರು 23-24 ಲಕ್ಷ ಮಕ್ಕಳು ಇಡೀ ದೇಶದಲ್ಲಿ ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಈ ನೀಟ್ ಮೂಲಕ. ಭಾಳ ಎಚ್ಚರಿಕೆಯಿಂದ ಈ ವ್ಯವಸ್ಥೆ, ಈ ಪರೀಕ್ಷೆಗಳನ್ನು ಮಾಡಬೇಕು, ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡಬೇಕು. ಹಿಂದೆನೂ ಕೂಡ ಈ ರೀತಿ ಒಂದು ಘಟನೆ ನಡೆದಿತ್ತು, ಇದು ನಡಿಬಾರ್ದು. ಕರ್ನಾಟಕದಲ್ಲಿ ನಾವು CETಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯನ್ನು ವಹಿಸಿ ಆ CET ವ್ಯವಸ್ಥೆನೇ ಇಡೀ ದೇಶದಲ್ಲಿ ಪ್ರಖ್ಯಾತಿಯಾಗಿತ್ತು. ಇಂಥ ಸಂದರ್ಭದಲ್ಲಿ ಯಾರು ಇದಕ್ಕೆ ಕಾರಣ ಆಗಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ, ತನಿಖೆ ನಡೀತಾ ಇದೆ. ಆ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ಬರುತ್ತೆ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಮಕ್ಕಳ ಭವಿಷ್ಯ ಅವ್ರ ಕೈಗೆ ತಗೋಬಾರ್ದು. ಮಕ್ಕಳ ಭವಿಷ್ಯ ಅವ್ರಿಗೆ ಬಿಡಬೇಕು, ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ. ನೀಟ್ ಪರೀಕ್ಷೆ ಬರೀತಾರೆ, ಅವರಿಗೆ ವ್ಯಾಲ್ಯೂಯೇಷನ್ ಆಗುತ್ತೆ, ಮಾರ್ಕ್ಸ್ ಬರುತ್ತೆ, ಅವರಿಗೆ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಮಾಡಿ ಸೀಟ್ಗಳು ಅಲೋಕೇಶನ್ ಮಾಡ್ತಾರೆ. ಇಲ್ಲ, ಕ್ವಶನ್ ಪೇಪರು ಲೀಕ್ ಆಗಬಾರ್ದು. ಮತ್ತು ಅಲ್ಲಿ ಕಂಪ್ಯೂಟರೈಸೇಷನ್, ಡಿಜಿಟಲೈಸೇಷನ್ ಮಾಡಿದ್ದಾರೆ. ಎವ್ರಿಥಿಂಗ್ ಈಸ್ ಕಂಪ್ಯೂಟರೈಸ್ಡ್. ಅಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಹಂಗಾಗುತ್ತೆ, ಎಲ್ಲಿ ಹಂಗಾಗುತ್ತೆ, ಅದನ್ನು ಕಂಡುಹಿಡಿಬೇಕಲ್ಲ. ಮಾಧುಸ್ವಾಮಿ ಪ್ರಕಾರ ಲೀಕೆ ಆಗಿಲ್ಲ, ಪ್ರಾಬಬಲ್ ಕ್ವೆಶ್ಚನ್ಸ್ನ ಬಿಟ್ಟಿದ್ದಾರೆ ಅಷ್ಟೇ. ನೋಡಿ, ಆ ಪ್ರಶ್ನೆ ತನಿಖೆ ಆದಮೇಲೆ ಉತ್ತರ ಸಿಗುತ್ತೆ. ಅದಕ್ಕೆ ಮಾಧುಸ್ವಾಮಿಗೇನು ಗೊತ್ತಿದೆ, ನನಗೇನು ಗೊತ್ತಿದೆ, ನಮಗೆ ಯಾರಿಗೂ ಏನೂ ಗೊತ್ತಿಲ್ಲ. ಪ್ರಶ್ನೆ ಬರೆಯೋರಿಗೆ ಹಿಂದಿನ ದಿನ ಏನು ಇವರಿಗೆ ಪ್ರಶ್ನೆಗಳು ಉತ್ತರಗಳು ಸಿಕ್ಕಿತು, ಅದೇ ಮಾರನೇ ಬೆಳಿಗ್ಗೆ ಪ್ರಶ್ನೆ ಬಂದಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಲೀಕೆ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ನಾವು ಹೇಳೋಕ್ಕಾಗುತ್ತಾ? ಎಷ್ಟನ ಪರ್ಸೆಂಟ್ ಆಗಲಿ ರೀ, ಎಷ್ಟನ ಪರ್ಸೆಂಟ್ ಆಗಲಿ, ಪರ್ಸೆಂಟೇಜ್ ಆಫ್ ಲೀಕ್